ಒಂದು ಕಾಲದಲ್ಲಿ ಇರುವೈಲು ಸಮೀಪದ ಊರಿಗೆ ಕಳ್ಳರು ಹೆಚ್ಚಾಗಿ ಭತ್ತ, ತೆಂಗು, ಅಡಿಕೆ, ಕೋಳಿ, ದನ, ಬೆಳ್ಳಿ ಬಂಗಾರ ಎಂದು ಇಟ್ಟದ್ದು ನಾಳೆ ಕಳ್ಳರ ಪಾಲಾಗುತ್ತಿರುವುದನ್ನು ಕಂಡು ಊರಿನವರಿಗೆ ಹೆದರಿಕೆ ಆರಂಭಗೊಂಡಿತು. ಈ ಸಮಯ ಸುಂತಲಾಡಿ ಬರ್ಕೆ ಯಜಮಾನ ಕಾಂತುಬೈದ್ಯ ತನ್ನ ಮನೆತನವನ್ನು ಉಳಿಸುವುದಕ್ಕೋಸ್ಕರ ಸಂಬಂಧಿಕರಿಂದ ದೈವವೊಂದರ ಮಾಹಿತಿ ಪಡೆದು ಕೇರಳದ ಊರಿಗೆ ಹೋಗಿ ಅಲ್ಲಿನ ತಂತ್ರಿಗಳಿಂದ ದೇವರಿಗೆ ಸಮನಾದ ದೈವವೊಂದನ್ನು ಬೇಡಿ ಷರತ್ತುಗಳನ್ನು ನಿಭಾಯಿಸಿ ಮಂತ್ರಸಿದ್ಧಿಯ ದೈವವನ್ನು ತೆಂಗಿನಕಾಯಿ ಹಿಂಗಾರದೊಂದಿಗೆ ತನ್ನ ಊರಿಗೆ ತರುತ್ತಾನೆ. ಕಾಂತುಬೈದ್ಯರು ಮನೆಯ ದೈವಕ್ಕೆ ತಾನು ಕೊಡುವ ಸೇವೆಯಂತೆ ಕೋಳಿ ಮಾಂಸವನ್ನು ಬಡಿಸಿ ಮನೆಯ ಅಡುಗೆ ಕೋಣೆಯ ಪಕ್ಕದಲ್ಲಿ ಮರದ ಮಣೆ ಇಟ್ಟು ಆರಾಧಿಸಿಕೊಂಡು ಬರುತ್ತಾರೆ. ಮುಂದೆ ಇರುವೈಲು ಊರಿನಲ್ಲಿ ದೈವ ಕಳ್ಳರನ್ನು ಸದೆಬಡಿಯುತ್ತೆ, ಊರಿಗೆ ಬಂದ ಕಷ್ಟವನ್ನು ಪರಿಹರಿಸುತ್ತೆ, ಜನರ ಮನೋ ಇಷ್ಟಾರ್ಥವನ್ನು ಈಡೇರಿಸುತ್ತೆ. ಆ ದೈವವೇ ತುಳುನಾಡಿನ ಶಕ್ತಿ, ತಾಯಿಯಂತೆ ಸಲಹುವ ಮನೆ ಮನಗಳಲ್ಲಿ ನೆಲೆಯಾದ ಮಂತ್ರಜಾವದೆ ನಾಮಾಂಕಿತ ದೈವ ಮಂತ್ರದೇವತೆ.